ಅಂಬೇಡ್ಕರ್ ಮತ್ತೆ ಸರ್ದಾರ್ ಪಟೇಲ್ ಅವರ ಹೆಸರನ್ನ ತನಗೆ ಬೇಕಾದಾಗೆಲ್ಲ ಬಳಸ್ಕೊಳ್ಳುವಂತ ಮೋದಿ ಸರ್ಕಾರ ಅವ್ರ ಪರಂಪರೆಯನ್ನ ನಿಜವಾಗಿಯೂ ಅನುಸರಿಸ್ತಾ ಇದೆಯಾ? ಮೋದಿ ಸರ್ಕಾರ ಅಂಬೇಡ್ಕರ್ ಅವರ ಎಚ್ಚರಿಕೆಯನ್ನ ಸಂಪೂರ್ಣ ಕಡೆಗಣಿಸಿದೆಯಾ? ಬಹುಸಂಖ್ಯಾತರ ಹೊಣೆಗಾರಿಕೆಯ ಬಗ್ಗೆ ಸರ್ದಾರ್ ಪಟೇಲ್ ಹೇಳಿದ್ದನ್ನ ಇವತ್ತು ಪಾಲಿಸಲಾಗ್ತಾ ಇದೆಯಾ ಅಥವಾ ಅವರ ಆಲೋಚನೆಗೆ ದ್ರೋಹ ಆಗಿದೆಯಾ? ವಕ್ಫ್ ತಿದ್ದುಪಡಿ ಕಾಯ್ದೆ ಸಾಂವಿಧಾನಿಕವಾಗಿ ಮಾನ್ಯವಾಗಿದೆಯಾ? ಅದನ್ನ ಸಂವಿಧಾನದ ಆರ್ಟಿಕಲ್ 13ರ ಅಡಿ ಅಮಾನ್ಯ ಅಂತ ಘೋಷಿಸೋದಕ್ಕೆ ಹಿರಿಯ ನ್ಯಾಯವಾದಿ ದುಷ್ಯಂತ್ ದವೆ ಅವರು ಹೇಳ್ತಾ ಇರೋದು ಯಾಕೆ? ವಕ್ಫ್ ತಿದ್ದುಪಡಿ ಕಾಯ್ದೆ ಆರ್ಟಿಕಲ್ 25 ಮತ್ತೆ 26ರ ಅಡಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸ್ತಾ ಇದೆಯಾ? ಭಾರತದ ಕಾನೂನು ಚೌಕಟ್ಟನ್ನ ಅದರ ಸಾಂವಿಧಾನಿಕ ಮೌಲ್ಯಗಳಿಗೆ ವಿರುದ್ಧವಾಗಿ ಮರುರೂಪಿಸಲಾಗ್ತಾ ಇದೆಯಾ? ಈ ಎಲ್ಲಾ ವಿಷಯಗಳ ಬಗ್ಗೆನೇ ಹಿರಿಯ ನ್ಯಾಯವಾದಿ ದುಷ್ಯಂತ್ ದವೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿ ಬಾರ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ದುಷ್ಯಂತ್ ದವೆ ಅವರು ದಿ ವೈರ್ಗಾಗಿ ಕರಣ್ ಥಾಪರ್ ಅವರಿಗೆ ನೀಡಿರುವಂತಹ ಸಂದರ್ಶನದಲ್ಲಿ ಹೇಗೆ ಅಂಬೇಡ್ಕರ್ ಮತ್ತೆ ಪಟೇಲ್ ಪರಂಪರೆಯನ್ನ ಮೋದಿ ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸಿದೆ ಅನ್ನೋದನ್ನ ವಿವರಿಸಿದ್ದಾರೆ. ಮೋದಿ ಸರ್ಕಾರ ಈ ಕಳೆದ 10 ವರ್ಷಗಳಲ್ಲಿ ಅಂಬೇಡ್ಕರ್ ಮತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಪಾದನೆಗಳನ್ನ ಪದೇ ಪದೇ ಸ್ಪಷ್ಟವಾಗಿ ನಿರ್ಲಕ್ಷ್ಯ ಮಾಡಿದೆ ಮತ್ತೆ ಉಲ್ಲಂಘಿಸಿದೆ ಅಂತ ದುಷ್ಯಂತ್ ದವೆ ಅವರು ಹೇಳಿದ್ದಾರೆ. ವಕ್ಫ್ ಕಾಯ್ದೆಯ ಸಾಂವಿಧಾನಿಕತೆಯ ಬಗ್ಗೆಯೂ ಕೂಡ ಅವರು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರ ಕಡೆಗಣಿಸಿದೆ ಅಂತ ಅವರು ಉಲ್ಲೇಖ ಮಾಡಿರುವಂತಹ ಅಂಬೇಡ್ಕರ್ ವಿಚಾರಗಳು ಎರಡಿಲ್ಲಿ. ಮೊದಲನೇದಾಗಿ, ಯಾವುದೇ ಸರ್ಕಾರ ಮುಸ್ಲಿಂ ಸಮುದಾಯವನ್ನ ಪ್ರಚೋದಿಸುವಂತಹ ರೀತಿಯಲ್ಲಿ ತನ್ನ ಅಧಿಕಾರವನ್ನ ಚಲಾಯಿಸೋದಿಕ್ ಸಾಧ್ಯ ಇಲ್ಲ. ಹಾಗೆ ಮಾಡಿದ್ರೆ ಅದು ಹುಚ್ಚ ಸರ್ಕಾರ ಆಗುತ್ತೆ ಅಂತ ಅಂಬೇಡ್ಕರ್ ಅವರು 1948 ಡಿಸೆಂಬರ್ 2ರಂದು ಹೇಳಿದ್ದನ್ನ ದವೆ ಅವರು ನೆನಪಿಸಿದ್ದಾರೆ. ಅದನ್ನ ಮೋದಿ ಸರ್ಕಾರ ನಿರ್ಲಕ್ಷಿಸಿದೆ ಅನ್ನೋದು ಅವ್ರ ವಾದ ಆಗಿದೆ. ಮೋದಿ ಸರ್ಕಾರ ನಿರ್ಲಕ್ಷ್ಯ ಮಾಡಿರುವಂತಹ ಅಂಬೇಡ್ಕರ್ ಅವರ ಎರಡನೇ ಮಾತು ಅಂತ ಅಂದ್ರೆ 1948 ನವೆಂಬರ್ 4ರಂದು ಹೇಳಿದ್ದಾಗಿದೆ. ಅಲ್ಪಸಂಖ್ಯಾತರು ಒಂದು ಸ್ಫೋಟಕ ಶಕ್ತಿಯಾಗಿದ್ದು ಅದು ಸ್ಫೋಟಗೊಂಡ್ರೆ ಸರ್ಕಾರದ ಸಂಪೂರ್ಣ ರಚನೆಯನ್ನೇ ಸ್ಫೋಟಿಸಬಹುದು. ಯುರೋಪಿನ ಇತಿಹಾಸದಲ್ಲಿ ಈ ಸಂಗತಿಗೆ ಸಾಕಷ್ಟು ಮತ್ತೆ ಭಯಾನಕ ಪುರಾವೆ ಇದೆ. ಇಲ್ಲಿ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಭಾರತದಲ್ಲಿನ ಅಲ್ಪಸಂಖ್ಯಾತರು ತಮ್ಮ ಅಸ್ತಿತ್ವವನ್ನ ಬಹುಸಂಖ್ಯಾತರ ಕೈಯಲ್ಲಿ ಇಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಅಂಬೇಡ್ಕರ್ ಅವರು ಹೇಳಿದ್ರು. ದವೆ ಅವರು ಹೇಳೋ ಹಾಗೆ ಕಳೆದ 10 ವರ್ಷಗಳಿಂದ ನಡೀತಾ ಇರುವಂತಹ ಸರಣಿ ವಿದ್ಯಮಾನಗಳು ತೀವ್ರ ಕಳವಳಕಾರಿಯಾಗಿವೆ. ತಾವೊಬ್ಬ ಮುಸ್ಲಿಂ ಅಲ್ಲದಿದ್ರೂ ಕೂಡ ಹಿಂದೂ ಮತ್ತೆ ಬ್ರಾಹ್ಮಣ ಆಗಿರುವಾಗಲೂ ಮುಸ್ಲಿಂರ ವಿಷಯವಾಗಿ ನಡೀತಾ ಇರುವಂತಹ ಸಂಗತಿಗಳ ಬಗ್ಗೆ ಕಳವಳವಾಗುತ್ತೆ ಅಂತ ದವೆ ಅವರು ಹೇಳ್ತಾರೆ. ಲವ್ ಜಿಹಾದ್ ಅಂತ ಮಾತುಗಳು ನೋವುಂಟು ಮಾಡ್ತವೆ ಅಂತ ಅವ್ರು ಹೇಳ್ತಾರೆ. ಒಬ್ಬ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿಯನ್ನ ಮದುವೆ ಆದ್ರೆ ಯಾರೂ ಇಲ್ಲಿ ಆಕ್ಷೇಪಿಸೋದಿಲ್ಲ. ಆದ್ರೆ ಒಬ್ಬ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನ ಮದುವೆ ಆದ್ರೆ ಅದನ್ನ ಲವ್ ಜಿಹಾದ್ ಅಂತ ಕರೆಯಲಾಗುತ್ತೆ ಮತ್ತು ಅದ್ರ ಪರಿಣಾಮಗಳು ಕೆಲವೊಮ್ಮೆ ತುಂಬಾ ತೀವ್ರ ಮಟ್ಟದಾಗಿರುತ್ತೆ ಅಂತ ಹೇಳ್ತಾರೆ. ಅಂತ ಹೊತ್ನಲ್ಲಿ ಆ ಹುಡುಗನನ್ನ ಬಂಧಿಸಲಾಗುತ್ತೆ, ಅವನ ಕುಟುಂಬವನ್ನ ಬಂಧಿಸಲಾಗುತ್ತೆ, ಕೆಲವೊಮ್ಮೆ ಅವನ ಮನೆಯನ್ನೇ ಧ್ವಂಸಗೊಳಿಸಲಾಗುತ್ತೆ ಅಂತ ಹೇಳ್ತಾರೆ ದವೆ ಅವರು. ಲವ್ ಜಿಹಾದ್ ನಿಂದ ಶುರುವಾಗಿ ಪೌರತ್ವ ತಿದ್ದುಪಡಿ ಕಾಯ್ದೆಯವರೆಗೆ ಇತ್ತೀಚೆಗೆ ಈದ್ ದಿನದಂದು ಮುಸ್ಲಿಮರನ್ನ ನಡೆಸಿಕೊಂಡಂತ ರೀತಿಯ ಬಗ್ಗೆ ದವೆ ಅವರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಬುಲ್ಡೋಸರ್ ನ್ಯಾಯ ಮೂಲತಃ ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿಸಿಕೊಂಡಿದೆ ಮತ್ತೆ ಸುಪ್ರೀಂ ಕೋರ್ಟ್ನ ತಡೆಯಾಜ್ಞೆಯ ಹೊರತಾಗಿಯೂ ಕೂಡ ಅದು ನಡೀತಾ ಇದೆ ಅಂತ ಹೇಳಿದ್ದಾರೆ. RSSನ ಮುಖ್ಯಸ್ಥ ಭಾಗವತ್ ನಮ್ಮ ರಾಷ್ಟ್ರೀಯ ಅಭಿವೃದ್ಧಿಯ ಭಾಗವಾಗಿ ಮುಸ್ಲಿಂ ಸಮುದಾಯವನ್ನ ನೋಡಬೇಕು ಅಂತ ಹೇಳಿರೋದನ್ನ ಕೂಡ ದವೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಿಜವಾಗಿಯೂ ಈ ದೇಶದಲ್ಲಿ ಏನಾಗ್ತಾ ಇದೆ, ಮುಸ್ಲಿಂ ಸಮುದಾಯದ ವಿರುದ್ಧ ನಿರಂತರವಾದ ಅಭಿಯಾನ ನಡೆದಂತಿರುವಂತಹ ಸನ್ನಿವೇಶ ಇದೆ ಅಂತ ದುಷ್ಯಂತ್ ದವೆ ಅವರು ಹೇಳ್ತಾರೆ. ಈ ದೇಶದಲ್ಲಿ ಮುಸ್ಲಿಂ ಸಮುದಾಯದ ಬಗ್ಗೆ ಹೇಳಲೇಬೇಕಾದಂತ ಒಂದು ವಿಷಯ ಏನಂತಂದ್ರೆ, ಮುಸ್ಲಿಮರು ದೇಶದ ಸಂವಿಧಾನ ಮತ್ತೆ ಕಾನೂನಿನ ಬಗ್ಗೆ ಅಪಾರ ನಂಬಿಕೆನ ಉಳಿಸ್ಕೊಂಡಿದ್ದಾರೆ ಅನ್ನೋದು ದವೆ ಅವರು ಹೇಳ್ತಾರೆ. ಬಹುಶಃ ಅವರು ಭಾರತೀಯ ನ್ಯಾಯಾಂಗದಲ್ಲಿ ಅಚಲ ನಂಬಿಕೆಯನ್ನು ಹೊಂದಿದ್ದಾರೆ ಮತ್ತೆ ಆ ನಂಬಿಕೆಯಿಂದಾಗಿ ಅವರು ಭರವಸೆಯನ್ನ ಕಳೆದುಕೊಳ್ತಾ ಇಲ್ಲ ಅಂತ ಹೇಳ್ತಾರೆ ದವೆ ಅವರು. ಹಾಗಾಗಿ ಅವರು ಆ ಒಂದು ಭರವಸೆಯನ್ನ ಯಾವತ್ತಿಗೂ ಕಳೆದುಕೊಳ್ಳದೆ ಇರುವಂತಾಗೋದಿಕ್ಕೆ ನ್ಯಾಯಾಂಗ ಯಾವಾಗ್ಲೂ ಅವ್ರ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೆ ನಿಲ್ಬೇಕಾಗಿದೆ ಅಂತ ದವೆ ಅವರು ಹೇಳಿದ್ದಾರೆ. ಅಂಬೇಡ್ಕರ್ ಒಬ್ಬ ಪ್ರವಾದಿಯಾಗಿದ್ರು ಅಂತ ಹೇಳ್ತಾರೆ ದವೆ ಅವರು. ಈ ದೇಶ ಎದುರಿಸಲಿರುವಂತಹ ಸಮಸ್ಯೆಗಳನ್ನ ಮುಂಚಿತವಾಗಿಯೇ ಮನಗಂಡಿದ್ರು. ಅವರು ಅತ್ಯಂತ ಶ್ರೇಷ್ಠ ದಾರ್ಶನಿಕ ಅಂತ ಹೇಳ್ತಾರೆ ದವೆ ಅವರು. ಸಂವಿಧಾನ ಸಭೆಯ ಚರ್ಚೆ ಸಮಯದಲ್ಲಿ ಮಾತನಾಡಿದ ಅಂಬೇಡ್ಕರ್ ಬಹುಸಂಖ್ಯಾತರ ಸರ್ಕಾರ ಮಾಡ್ತಾ ಇರುವಂತಹ ಅಪಾಯ ಮತ್ತೆ ಅದರಲ್ಲಿ ಅಂತರ್ಗತವಾಗಿರುವಂತಹ ಸ್ಪಷ್ಟ ದ್ರೋಹ ಎರಡನ್ನು ಎತ್ತಿ ತೋರಿಸಿದ್ದಾರೆ ಅಂತ ದವೆ ಅವರು ಹೇಳ್ತಾರೆ. ಅಂಬೇಡ್ಕರ್ ಅವರ ಓದು ಅದ್ಭುತವಾಗಿತ್ತು. ಯಾಕಂತಂದ್ರೆ ಅವರು ಈ ಸಮಾಜದಲ್ಲಿ
ಭ್ರಾತೃತ್ವ ಇರಬೇಕು ಮತ್ತೆ ಪ್ರಜಾಪ್ರಭುತ್ವ ಭಾತೃತ್ವದಿಂದ ಮಾತ್ರನೇ ಉಳಿಯುತ್ತೆ ಅಂತ ನಂಬಿದ್ರು ಅನ್ನೋದು ದವೆ ಅವರು ಹೇಳಿದ್ದಾರೆ. ಮೋದಿ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅಂತ ದವೆ ಅವರು ಹೇಳುವಂತಹ ಸರ್ದಾರ್ ಪಟೇಲ್ ಅವರ ಸಲಹೆ 1949 ಮೇ 25 ಬಂದದಾಗಿದೆ. ಬಹುಸಂಖ್ಯಾತರಾಗಿರುವ ನಾವು ಅಲ್ಪಸಂಖ್ಯಾತರು ಹೇಗೆ ಭಾವಿಸ್ತಾರೆ ಮತ್ತೆ ಅವ್ರ ಸ್ಥಾನದಲ್ಲಿ ನಮ್ಮನ್ನ ಆ ರೀತಿ ನಡೆಸ್ಕೊಂಡ್ರೆ ನಮಗೆ ಹೇಗೆ ಅನಿಸುತ್ತೆ ಅನ್ನೋದ್ರ ಕುರಿತು ಯೋಚನೆ ಮಾಡಬೇಕು ಅಂತ ಪಟೇಲ್ ಅವರು ಹೇಳಿದ್ರು. ಸರ್ದಾರ್ ಪಟೇಲ್ ಮತ್ತೆ ಅಂಬೇಡ್ಕರ್ ಅವರು ಈ ದೇಶದ ಶ್ರೇಷ್ಠ ವ್ಯಕ್ತಿಗಳು ಅಂತ ದವೆ ಅವರು ಉಲ್ಲೇಖ ಮಾಡ್ತಾರೆ. ಸ್ವತಂತ್ರ ಚಳವಳಿಯ ಮೂಲಕ ಬಂದಂತ ನೂರಾರು ಇತರ ನಾಯಕರಂತೆಯೇ ಅವರು ನಿಜವಾದ ರಾಷ್ಟ್ರೀಯವಾದಿಗಳಾಗಿದ್ರು ಅಂತ ಹೇಳ್ತಾರೆ. ಪಟೇಲ್ ಮೂಲಭೂತ ಹಕ್ಕುಗಳ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ರು. ಅವರು ಅಲ್ಪಸಂಖ್ಯಾತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ರು. ಅವರು ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಣೆಯನ್ನ ನೀಡಿದ್ರು. ಒಬ್ಬರನ್ನ ಬೇರೆಯವರಂತೆ ನಡೆಸ್ಕೊಳ್ಳುವಾಗ ನಮ್ಮನ್ನ ಆ ರೀತಿ ಯಾರಾದ್ರೂ ನಡೆಸ್ಕೊಂಡ್ರೆ ನಮ್ಗೆ ಹೇಗೆ ಅನಿಸುತ್ತೆ ಅಂತ ಯೋಚಿಸುವಂತ ಒಂದು ಪ್ರಬುದ್ಧತೆ ಇರಬೇಕು ಅಂತ ಹೇಳಿದ್ದವರು ಅದನ್ನ ದವೆ ಅವರು ಹೇಳಿದ್ದಾರೆ. ಈ ದೇಶ ಶತಮಾನಗಳಿಂದಲೂ ಕೂಡ ಶ್ರೇಷ್ಠ ದೇಶಗಳಲ್ಲಿ ಒಂದಾಗಿದೆ. ನಮ್ಮ ನಾಗರಿಕತೆ ಬಹಳ ಸುಂದರವಾಗಿದೆ. ಆದ್ರೆ ಇವತ್ತು ಹಳೆಯ ಗಾಯಗಳನ್ನ ಅಗೆದು ಈ ದೇಶದಲ್ಲಿ ಇಸ್ಲಾಮಿಕ್ ಅವಧಿಯಲ್ಲಿ ಏನಾಯ್ತು ಅನ್ನೋದ್ರ ಕುರಿತು ಮಾತನಾಡೋದ್ರಲ್ಲಿ ಯಾವುದೇ ಅರ್ಥನೇ ಇಲ್ಲ. ಅಂಬೇಡ್ಕರ್ ಮತ್ತೆ ಪಟೇಲ್ ಅವರಿಗಿದ್ದಂತಹ ಈ ಆತಂಕಗಳು ಇವತ್ತು ನಿಜ ಆಗ್ಬಿಟ್ಟಿವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ದವೆ. ಅವು ಪ್ರತಿಯೊಬ್ಬ ಹಿಂದೂ ಮತ್ತೆ ಪ್ರತಿಯೊಬ್ಬ ಮುಸ್ಲಿಮರಿಗೆ ನೀಡಿದಂತಹ ಸಲಹೆಗಳಾಗಿದ್ವು. ವಿಭಜಕ ರಾಜಕೀಯದಿಂದ ಪ್ರಗತಿಯನ್ನ ಸಾಧಿಸೋದಿಕ್ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಅಂತ ಹೇಳ್ತಾರೆ ದವೆ ಅವರು. ಸುಮಾರು 30 ವರ್ಷಗಳ ಹಿಂದೆನೆ ಬಿಜೆಪಿ ನಾಯಕರು ಚುನಾವಣೆಗಳ ಸೋಲು ಗೆಲುವು ಭಾವನಾತ್ಮಕ ವಿಷಯಗಳ ಮೇಲೆ ಇರುತ್ತೆ ಮತ್ತೆ ಧರ್ಮ ಭಾವನಾತ್ಮಕ ವಿಷಯವಾಗಿದೆ ಅಂತ ಭಾವಿಸಿದ್ರು ಅನ್ನೋದನ್ನ ದವೆ ಅವರು ಹೇಳಿದ್ದಾರೆ. ಅಂದ್ರೆ ಅಂಬೇಡ್ಕರ್ ಮತ್ತೆ ಪಟೇಲ್ರನ್ನ ಗೌರವಿಸೋದಾಗಿ ಹಾಗೆ ಅನುಸರಿಸೋದಾಗಿ ಹೇಳುವಂತ ಬಿಜೆಪಿ ಅವರು ಚುನಾವಣೆಗಳನ್ನ ಗೆಲ್ಲೋದಿಕ್ಕೆ ಅದೇ ಅಂಬೇಡ್ಕರ್ ಮತ್ತೆ ಪಟೇಲ್ರ ಪ್ರತಿಪಾದನೆಗಳನ್ನ ತುಳಿತಾ ಇದ್ದಾರೆ. ದೇಶದ ಮೇಲೆ ಆಗುವಂತಹ ಪರಿಣಾಮಗಳ ಬಗ್ಗೆ ಬಿಜೆಪಿ ಅವರಿಗೆ ಕಳಕಳಿ ಇಲ್ಲ ಅನ್ನೋದು ದವೆ ಅವರ ಅಭಿಪ್ರಾಯ ಆಗಿದೆ. ಬಿಜೆಪಿಯ ಸಿದ್ಧಾಂತವನ್ನ ನಾನು ಒಪ್ಪೋದಿಲ್ಲ, ಆದ್ರೆ ನಾನು ಬಿಜೆಪಿಯನ್ನ ಒಂದು ಸಂಘಟನೆಯಾಗಿ ಗೌರವಿಸ್ತೀನಿ ಅಂತ ದವೆ ಅವರು ಹೇಳ್ತಾರೆ. ಆದ್ರೆ ನಿಜವಾಗಿಯೂ ಕಾಡುವಂತ ಸಂಗತಿ ಏನಂತಂದ್ರೆ ಈ ದೇಶವನ್ನ ಅಭಿವೃದ್ಧಿಪಡಿಸುವಲ್ಲಿ ಮಹತ್ತರ ಪಾತ್ರವನ್ನ ವಹಿಸೋದಿಕ್ಕೆ ಬಯಸುವಂತ ಪಕ್ಷ ಯಾಕೆ ಶಾಂತಿಯಿಂದ ಸಹೋದರತ್ವದಿಂದ ಪ್ರಗತಿ ಸಾಧ್ಯ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದಾಗಿದೆ ಅಂತ ದವೆ ಅವರು ಹೇಳಿದ್ದಾರೆ. ವಕ್ಫ್ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಹೇಳ್ತಾ ದವೆ ಅವರು ಅದು ಸಂವಿಧಾನದ ಆರ್ಟಿಕಲ್ 25 ಮತ್ತೆ 26 ಅಡಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುತ್ತೆ ಅಂತ ಹೇಳಿದ್ದಾರೆ. ಸಂವಿಧಾನ ರಚನೆ ಮಾಡುವಾಗ ಮುಸ್ಲಿಂ ಸಮುದಾಯ ಅಸ್ತಿತ್ವದಲ್ಲಿತ್ತು. ಹಿಂದೂಗಳು ಮತ್ತೆ ಮುಸ್ಲಿಮರ ನಡುವೆ ಉದ್ಭವಿಸುವಂತಹ ಸಮಸ್ಯೆ ಮತ್ತೆ ಸವಾಲುಗಳು ಸಂವಿಧಾನ ಸಭೆಯ ಸದಸ್ಯರ ಮುಂದೆ ಇದ್ದು ಅವರು ಆ ಬಗ್ಗೆ ಬಹಳ ಜಾಗೃತರಾಗಿದ್ರು ಅನ್ನೋದನ್ನ ದವೆ ಅವರು ಹೇಳಿದ್ದಾರೆ. ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಮತ್ತೆ ಮುಕ್ತತೆಯನ್ನ ರಕ್ಷಿಸುವ ಧರ್ಮದ ವೃತ್ತಿ ಆಚರಣೆ ಮತ್ತೆ ಪ್ರಚಾರಕ್ಕೆ ಅವಕಾಶ ನೀಡುವಂತಹ ಆರ್ಟಿಕಲ್ 25 ಹಾಗೆ ಧಾರ್ಮಿಕ ಸಂಸ್ಥೆಗಳನ್ನ ನಿರ್ವಹಿಸುವಂತಹ ಸ್ವಾತಂತ್ರ್ಯವನ್ನು ನೀಡುವಂತಹ ಆರ್ಟಿಕಲ್ 26 ಸಂವಿಧಾನದಲ್ಲಿ ಅಡಕವಾದಿದ್ದು ಈ ಒಂದು ಕಾಳಜಿಗಳಿಂದಾಗಿ. ಸಮಾಜಕ್ಕಾಗಿ ಏನನ್ನೋ ಮಾಡಬೇಕು ಅಂತ ಯಾರೇ ಬಯಸಿದ್ರು ಸರ್ಕಾರ ಅದರಲ್ಲಿ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ ದವೆ. ಇದು ಧಾರ್ಮಿಕ ಸಂಸ್ಥೆ ಅಂತ ನೆಪ ಮಾಡಿ ಅದನ್ನು ಸ್ವಾಧೀನಪಡಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಸಂವಿಧಾನವೇ ಪ್ರತಿಪಾದಿಸಿದಂತಹ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಹೇಳ್ತಾರೆ ದವೆ ಅವರು. ಈಗಿನ ವಕ್ಫ್ ತಿದ್ದುಪಡಿ ಕಾಯ್ದೆ ಆರ್ಟಿಕಲ್ 25 ಮತ್ತೆ ಆರ್ಟಿಕಲ್ 26 ಉಲ್ಲಂಘಿಸುತ್ತೆ. ಅದು ಅಸ್ತಿತ್ವದಲ್ಲಿರುವಂತಹ ವಕ್ಫ್ಗಳನ್ನ ರದ್ದುಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ದವೆ ಅವರು ಹೇಳಿದ್ದಾರೆ. ತಲೆಮಾರುಗಳಿಂದ ವಕ್ಫ್ಗಳು ಅಸ್ತಿತ್ವದಲ್ಲಿವೆ ಮತ್ತು ಅವು ಮುಸ್ಲಿಂ ಸಮುದಾಯಕ್ಕೆ ಸಹಾಯವನ್ನ ಮಾಡ್ತಾ ಇವೆ. ಅವನ್ನ ನಿರ್ದಿಷ್ಟ ಕಾರಣಕ್ಕಾಗಿ ಪ್ರತ್ಯೇಕ ಮಾಡೋದಕ್ಕೆ ಹೊರಟಿರೋದೇನೆ ಕಳವಳಕಾರಿ ಅಂತ ಹೇಳ್ತಾರೆ. ಯಾವುದೇ ಧರ್ಮದವರಾದ್ರೂ ಕೂಡ ಈ ರೀತಿಯ ದತ್ತಿ ಮತ್ತೆ ಧಾರ್ಮಿಕ ಚಟುವಟಿಕೆಗಳನ್ನ ತಮ್ಮ ಸ್ವಂತ ಧರ್ಮಕ್ಕೆ ಸೀಮಿತಗೊಳಿಸೋದಕ್ಕೆ ಬಯಸ್ತಾರೆ. ಹಿಂದೂಗಳು ಸಹ ಮುಸ್ಲಿಮರು ಹಿಂದೂ ದತ್ತಿಗಳಿಗೆ ಹೋಗೋದನ್ನ ಬಯಸೋದಿಲ್ಲ. ಅದೇ ರೀತಿ ಮುಸ್ಲಿಮರು ಕೂಡ ಅದನ್ನು ಬಯಸೋದಿಲ್ಲ. ಪಾರ್ಸಿಗಳು ಯಾವತ್ತಿಗೂ ಕೂಡ ಪಾರ್ಸಿಯೇತರರಿಗೆ ಅವಕಾಶವನ್ನ ಕೊಡೋದಿಲ್ಲ ಅಂತ ದವೆ ಅವರು ಹೇಳ್ತಾರೆ. ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಅಸ್ತಿತ್ವದಲ್ಲಿದೆ ಮತ್ತೆ ಜನರು ಆ ಸ್ವಾತಂತ್ರ್ಯವನ್ನ ಯಾರ ಹಸ್ತಕ್ಷೇಪ ಇಲ್ಲದೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಸರಳವಾಗಿ ಹೇಳಬೇಕು ಅಂತಂದ್ರೆ ಇದು ಸಾಂವಿಧಾನಿಕವಾಗಿ ರಕ್ಷಿಸಲ್ಪಟ್ಟಂತಹ ಸ್ವಾತಂತ್ರ್ಯ. ಸಂವಿಧಾನದಲ್ಲಿ ಆರ್ಟಿಕಲ್ 13 ಇದೆ. ಅದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುವಂತಹ ಯಾವುದೇ ಆದೇಶ ಅಥವಾ ಯಾವುದೇ ಅಧಿಸೂಚನೆಯನ್ನ ಅನೂರ್ಜಿತ ಮಾಡುವಂತಹ ರಕ್ಷಣಾತ್ಮಕ ಆಸರೆಯಾಗಿದೆ ಅನ್ನೋದ್ರ ಕಡೆಗೆ ದವೆ ಅವರು ಗಮನ ಸೆಳೀತಾರೆ. ಸರ್ಕಾರ ಯಾವುದೇ ರೀತಿಯಲ್ಲಿ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯನ್ನ ಮಾಡಬಾರದು ಅನ್ನೋದಕ್ಕಾಗಿನೇ ಈ ಒಂದು ಆರ್ಟಿಕಲ್ 13 ಅಡಿ ಅಂಥ ರಕ್ಷಣೆಯನ್ನು ಒದಗಿಸಲಾಗಿದೆ ಅಂತ ಹೇಳ್ತಾರೆ. ಆರ್ಟಿಕಲ್ 32 ಕೂಡ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ವಿರುದ್ಧ ರಕ್ಷಣೆಯನ್ನು ನೀಡುತ್ತೆ. ಅಂಥ ಉಲ್ಲಂಘನೆ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಹಕ್ಕನ್ನು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಖಾತ್ರಿಪಡಿಸಲಾಗಿದೆ. ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುತ್ತೆ ಮತ್ತು ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡೋದಕ್ಕೆ ಬದ್ಧವಾಗಿದೆ ಅಂತ ಹೇಳ್ತಾರೆ.
ಸಂವಿಧಾನದ ಹೃದಯ ಮತ್ತೆ ಆತ್ಮ ಅಂತ ಈ ಸಂವಿಧಾನದ ಯಾವುದೇ ಒಂದು ವಿಧಿಯ ಮೇಲೆ ನಾನು ಬೆರಳಿಡೋದಾದ್ರೆ ಅದು ಆರ್ಟಿಕಲ್ 32 ಅಂತ ಅಂಬೇಡ್ಕರ್ ಅವರು ಹೇಳಿದ್ದನ್ನ ದವೆ ನೆನಪಿಸಿದ್ದಾರೆ. ಸುಪ್ರೀಂ ಕೋರ್ಟ್ 32ನೇ ವಿಧಿಯ ಅಡಿಯಲ್ಲಿನ ತನ್ನ ಕರ್ತವ್ಯವನ್ನ ಮರೆತಿದೆ ಮತ್ತೆ ಮೂಲಭೂತ ಹಕ್ಕುಗಳನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದಾಗ ಜನರನ್ನ ಪದೇ ಪದೇ ಹೈಕೋರ್ಟ್ ಗಳಿಗೆ ಓಡಿಸ್ತಾ ಇದೆ ಅಂತ ದವೆ ಅವರು ಹೇಳಿದ್ದಾರೆ. ವಕ್ಫ್ ತಿದ್ದುಪಡಿ ಕಾಯ್ದೆ ವಿಷಯವಾಗಿ ಸುಪ್ರೀಂ ಕೋರ್ಟ್ ಸರಿಯಾಗಿನೇ ವರ್ತಿಸಿದೆ ಮತ್ತೆ ಸಾಲಿಸಿಟರ್ ಜನರಲ್ ಕೂಡ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ತೀವಿ ಅಂತ ಹೇಳಿದ್ರು ಅನ್ನೋದನ್ನ ದವೆ ಅವರು ಹೇಳ್ತಾರೆ. ಸುಪ್ರೀಂ ಕೋರ್ಟ್ 1954ರಲ್ಲಿ ಮದ್ರಾಸ್ ದತ್ತಿ ಕಾಯ್ದೆ, ಧಾರ್ಮಿಕ ದತ್ತಿ ಕಾಯ್ದೆ, ಒರಿಸ್ಸಾ ಧಾರ್ಮಿಕ ದತ್ತಿ ಕಾಯ್ದೆ ಮತ್ತೆ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಕಾಯ್ದೆಯ ಹಲವು ನಿಬಂಧನೆಗಳನ್ನು ರದ್ದುಗೊಳಿಸಿತು. ಈಗ ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ ಅಧಿಕಾರಿಗಳನ್ನ ಆಯುಕ್ತರಿಗೆ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತು. ಇವು ಆರ್ಟಿಕಲ್ 26 ಅಡಿಯಲ್ಲಿ ರಕ್ಷಿಸಲ್ಪಟ್ಟಂತ ಧಾರ್ಮಿಕ ಸಂಸ್ಥೆಗಳು ಮತ್ತೆ ಅದರಿಂದ ಅವುಗಳನ್ನ ಮುಟ್ಟೋ ಹಾಗಿಲ್ಲ, ಸಮುದಾಯನೇ ಅದನ್ನ ಮಾಡಬೇಕು ಅಂತ ಹೇಳ್ತಾರೆ ದವೆ ಅವರು. ಈ ಕಾಯ್ದೆಯನ್ನ ತರೋ ಮೊದಲು ಸರ್ಕಾರ ಗಂಭೀರವಾಗಿ ಪರಿಶೀಲನೆ ಮಾಡಲಿಲ್ಲ ಅನ್ನೋದು ಆಶ್ಚರ್ಯವನ್ನ ಉಂಟು ಮಾಡುತ್ತೆ ಅಂತ ದವೆ ಅವರು ಹೇಳಿದ್ದಾರೆ. ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿನ ನಿಬಂಧನೆಗಳಿಗೆ ಹೋಲುವಂತ ಅನೇಕ ನಿಬಂಧನೆಗಳನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಆದ್ರೆ ಈ ತೀರ್ಪುಗಳನ್ನ ಯಾರೂ ನೋಡ್ದ ಹಾಗಿಲ್ಲ ಅಂತ ದವೆ ಅವರು ಹೇಳಿದ್ದಾರೆ. ವಕ್ಫ್ಗಳಂತ ಮುಸ್ಲಿಂ ಸಂಸ್ಥೆಗಳಲ್ಲಿ ಮಾತ್ರ ಅಲ್ಲದೆ ಅನೇಕ ಸಂಸ್ಥೆಗಳಲ್ಲಿಯೂ ಕೂಡ ದಾಖಲೆಗಳು ಸಿಗದೇ ಇರಬಹುದು. ಆದ್ರೆ ವರ್ಷಗಳಿಂದ ಈ ಸಂಸ್ಥೆಗಳನ್ನ ಸಮುದಾಯಗಳು ಧಾರ್ಮಿಕ ಸಂಸ್ಥೆಗಳಾಗಿ ಪರಿಗಣಿಸಿವೆ ಮತ್ತೆ ಗೌರವಿಸ್ತಾ ಇವೆ. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹೇಳ್ತಾರೆ. ವಕ್ಫ್ ತಿದ್ದುಪಡಿ ಕಾಯ್ದೆ ಭಾರತೀಯ ನ್ಯಾಯಶಾಸ್ತ್ರದ ಉಲ್ಲಂಘನೆಯಾಗಿದೆ. ಆರ್ಟಿಕಲ್ 25 ಮತ್ತೆ 26 ಅದು ಉಲ್ಲಂಘಿಸುತ್ತೆ ಅನ್ನೋದು ದವೆ ಅವರ ಅಭಿಪ್ರಾಯ ಆಗಿದೆ. ಇದು ಸಾಂವಿಧಾನಿಕವಾಗಿಲ್ಲ, ಇದು ಕಾನೂನುಬದ್ಧವಾಗಿಲ್ಲ, ಹಾಗೆ ಇದು ನ್ಯಾಯಶಾಸ್ತ್ರ ದೃಷ್ಟಿಯಿಂದ ಉತ್ತಮವಾಗಿಲ್ಲ ಮತ್ತೆ ಇದು ಸಂವಿಧಾನದ ಪೀಠಿಕೆ ಭಾಗವಾಗಿರುವಂತಹ ಭ್ರಾತೃತ್ವಕ್ಕೆ ಧಕ್ಕೆಯನ್ನ ತರೋದ್ರಿಂದ ಇದು ಸರಿಯಾದದ್ದಲ್ಲ ಅಂತ ಹೇಳಿದ್ದಾರೆ ದುಷ್ಯಂತ್ ದವೆ. ಭ್ರಾತೃತ್ವವನ್ನ ಸೃಷ್ಟಿ ಮಾಡೋ ಬದಲು ಇವತ್ತು ಸಮಾಜದಲ್ಲಿ ಗಂಭೀರ ಒಡಕನ್ನ ಮೂಡಿಸೋದು ನಡೀತಾ ಇದೆ. ಬಹುಸಂಖ್ಯಾತ ಸಮುದಾಯಗಳಲ್ಲಿರುವಂತಹ ಎಲ್ಲರೂ ಈ ತಿದ್ದುಪಡಿ ಕಾಯ್ದೆಯಲ್ಲಿ ಏನು ತಪ್ಪಾಗಿದೆ ಅಂತ ಕೇಳ್ತಾರೆ. ಮುಸ್ಲಿಮರು ಇದು ಸಂವಿಧಾನ ಬಾಹಿರವಾಗಿದೆ ಅಂತ ಭಾವಿಸ್ತಾರೆ. ಅಂದ್ರೆ ಸಮಾಜದಲ್ಲಿ ಗಂಭೀರವಾದಂತಹ ಒಡಕಿದೆ ಅಂತ ಹೇಳ್ತಾರೆ ದವೆ ಅವರು. ವಕ್ಫ್ ತಿದ್ದುಪಡಿ ಕಾಯ್ದೆ ಸಂಪೂರ್ಣವಾಗಿ ಅಸಂವಿಧಾನಿಕ. ಹಾಗಾಗಿ ಸುಪ್ರೀಂ ಕೋರ್ಟ್ ವಕ್ಫ್ ಕಾಯ್ದೆಯನ್ನು ಸಂವಿಧಾನದ ಆರ್ಟಿಕಲ್ 13 ಅಡಿಯಲ್ಲಿ ಅನೂರ್ಜಿತ ಅಂತ ಘೋಷಣೆ ಮಾಡಬೇಕು ಅಂತ ದುಷ್ಯಂತ್ ದವೆ ಅವರು ಆಗ್ರಹಿಸಿದ್ದಾರೆ. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.